ಓ ಇನ್ನಿಂಗ್ಸ್ ಈಗಾಗಲೇ ಆರಂಭ ಆಗಿದೆ. ರೈತರಿಗೆ ಭರ್ಜರಿ ಗಿಫ್ಟ್ ಅನ್ನ ಮೋದಿ ಸರ್ಕಾರ ಕೊಟ್ಟಿದೆ. ಈಗಾಗಲೇ ರೈತರಿಗಾಗಿ ವಿಶೇಷವಾದಂತಹ ಯೋಜನೆಯನ್ನ ಜಾರಿಗೆ ತಂದಿದ್ದು ಮೋದಿ ಸರ್ಕಾರ. ಆ ಯೋಜನೆಯನ್ನ ಕಂಟಿನ್ಯೂ ಮಾಡೋದಕ್ಕೆ ಈಗ ಅಸ್ತು ಎನ್ನಲಾಗಿದೆ. ಅದುವೇ ಕಿಸಾನ್ ಸಮ್ಮಾನ್ ನಿಧಿ. ಈ ಕಿಸಾನ್ ಸಮ್ಮಾನ್ ನಿಧಿ ಮುಂದುವರಿಕೆಗೆ ನಿರ್ಧಾರವನ್ನ ಮಾಡಲಾಗಿರೋದು. ಬರೋಬ್ಬರಿ 17ನೇ ಕಂತಿನಲ್ಲಿ 20,000 ಕೋಟಿ ರೂಪಾಯಿ, 9.3 ಕೋಟಿ ರೈತರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. 17ನೇ ಕಂತು ರಿಲೀಸ್ಗೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಸಹಿಯನ್ನ ಹಾಕಿದ್ದಾರೆ. ಈ ಹಿನ್ನೆಲೆ 9.03 ಕೋಟಿ ರೈತರಿಗೆ ಇದರಿಂದ ಅನುಕೂಲ ಆಗ್ಲಿಕ್ಕಿದೆ. 20,000 ಕೋಟಿ ರೂಪಾಯಿ ಹಣ ವರ್ಗಾವಣೆಗೆ ಪ್ರಧಾನಿ ಮೋದಿ ಅವರು ಸಹಿ ಹಾಕಿದ್ದಾರೆ. ಅಲ್ಲಿಗೆ ದೇಶದ ಅನ್ನದಾತರಿಗೆ ನಮೋ ಸರ್ಕಾರ ಈ ಕಿಸಾನ್ ಸಮ್ಮಾನ್ ನಿಧಿಯ ಮೂಲಕ ಭರ್ಜರಿ ಗಿಫ್ಟ್ ಅನ್ನ ಕೊಡ್ತಾ ಇದೆ. ಸರ್ಕಾರದ ಮೊದಲ ದಿನವೇ ರೈತರಿಗೆ ಬಂಪರ್. ಮೋದಿ ಗಿಫ್ಟ್ ಬೆನ್ನಲ್ಲೇ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಸಂಪುಟ ಸಭೆ. ಮತ್ತೊಂದು ಕಡೆ ಈಗಾಗಲೇ ರೈತರು ಈ ವಿಚಾರವಾಗಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 20,000 ಕೋಟಿ ಮೋದಿ ಗಿಫ್ಟ್ನ ಬೆನ್ನಲ್ಲೇ ಮಹತ್ವದ ಸಂಪುಟ ಸಭೆಯೂ ಕೂಡ ನಡೆಯುತ್ತೆ. ನೂತನ ಸಚಿವರ ಜೊತೆಗೆ ಮೋದಿ ಕ್ಯಾಬಿನೆಟ್ ಸಭೆಯನ್ನ ನಡೆಸಲಿಕ್ಕಿದ್ದಾರೆ ಸಂಜೆ 5 ಗಂಟೆಗೆ. ಈ ಸಭೆಯಲ್ಲಿ ಮತ್ತಷ್ಟು ಹೊಸ ಯೋಜನೆಗಳ ಘೋಷಣೆಯ ಸಾಧ್ಯತೆ ಇರೋದರ ಜೊತೆಗೆ ಖಾತೆಗಳ ಹಂಚಿಕೆಯ ಬಗ್ಗೆಯೂ ಕೂಡ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಹಾಗಿದ್ದರೆ ಕರ್ನಾಟಕದಿಂದ ಆಯ್ಕೆ ಆಗಿರುವ 5 ಮಂತ್ರಿಗಳಿಗೆ ಯಾವ ಖಾತೆ ಸಿಗುತ್ತೆ? ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಅನ್ನೋದು ಭಾರಿ ಚರ್ಚಿತ ವಿಷಯ. ಪ್ರಹ್ಲಾದ್ ಜೋಶಿ ಅವರಿಗೆ ಸಂಸದೀಯ ವ್ಯವಹಾರ ಖಾತೆಯ ಜೊತೆಗೆ ಹೆಚ್ಚುವರಿಯಾಗಿ ಮತ್ತೆ ಯಾವುದಾದ್ರೂ ಖಾತೆ ಸಿಗುತ್ತಾ? ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ರಾಜ್ಯ ಖಾತೆ, ಇದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಫಿನಾನ್ಸ್ ಮಿನಿಸ್ಟರ್ ಆಗಿ ಮುಂದುವರಿತಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ದರೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರಿಗೆ ಯಾವ ಖಾತೆ, ಇದ್ರ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ಲಿಕ್ಕಿದೆ. ಮತ್ತೊಂದು ಕಡೆ ಮೋದಿ ಸರ್ಕಾರ, ಮೋದಿ ಅವಧಿಯ 3ನೇ ಅವಧಿಯ ಸರ್ಕಾರ ಕಾರ್ಯಚಟುವಟಿಕೆ ಬಿರುಸಿನಿಂದ ಪ್ರಾರಂಭವಾಗ್ತಾ ಇದೆ. ಇವತ್ತು ಸಂಜೆ ನೂತನವಾಗಿ ಮಂತ್ರಿ ಮಂಡಲವನ್ನ ಸೇರ್ಪಡೆಯಾಗಿರುವ ಸಚಿವರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆಯನ್ನ ನಡೆಸಲಿದ್ದಾರೆ, ಸಭೆಯನ್ನ ನಡೆಸಲಿದ್ದಾರೆ. ಮೋದಿ ನೇತೃತ್ವದ 3.0 ಸರ್ಕಾರದ ಮೊದಲ ಕ್ಯಾಬಿನೆಟ್ ಸಭೆ. ಈ ಸಭೆ ಬಳಿಕ ಅಧಿವೇಶನ ಕರೆಯೋಕೆ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ರಾಷ್ಟ್ರಪತಿಗಳಿಗೆ ಮನವಿ ಬಗ್ಗೆ ನಿರ್ಣಯ ಅಂಗೀಕಾರ ಕೂಡ ಆಗುತ್ತೆ. ಜೂನ್ 18ರಂದು ಸಂಸತ್ ಅಧಿವೇಶನಕ್ಕೆ ಶಿಫಾರಸನ್ನ ಮಾಡಲಿದ್ದಾರೆ. ಕ್ಯಾಬಿನೆಟ್ ಮೀಟ್ನ ನಂತರದಲ್ಲಿ ಜೂನ್ 18 ಹಾಗೆ 19ರಂದು ಸದಸ್ಯರ ಪ್ರಮಾಣವಚನ ಸ್ವೀಕಾರ ಸಮಾರಂಭ. ಜೂನ್ 20ರಂದು ಲೋಕಸಭಾ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಬಹುತೇಕ ಪುರಂದೇಶ್ವರಿಗೆ ಸ್ಪೀಕರ್ ಹುದ್ದೆ ನೀಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇನ್ನು ಜೂನ್ 21ರಂದು ಜಂಟಿ ಸದನವನ್ನ ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣವನ್ನ ಮಾಡಲಿದ್ದಾರೆ. ಬಳಿಕ ಮುಂದಿನ 100 ದಿನಗಳ